ತುಂಬಾನೇ ಡೀಸೆಂಟ್ ಅಂಡ್ ಕ್ಲಾಸಿ ಲುಕ್ ಕೊಡುವಂತ ಕ್ವಾಡ್ ಸೆಟ್ ಮಿಂತ್ರಾ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 539 ರೂಪಾಯಿ. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ನಾವು ಥಂಬ್ನೇಲ್ ಅಲ್ಲಿ ನೋಡಿರೋ ತರ ಮಿಂತ್ರಾ ಇಂದ ಕ್ವಾಡ್ ಸೆಟ್ಸ್ ನ ತರಿಸಿದೀನಿ. ತುಂಬಾನೇ ಡೀಸೆಂಟ್ ಅಂಡ್ ಕ್ಲಾಸಿಕ್ ಲುಕ್ ಕೊಡುತ್ತೆ. ತಡ ಮಾಡ್ದೇನೆ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕ್ವಾಡ್ ಸೆಟ್ ನ ಓಪನ್ ಮಾಡೋಣ. ಮೊದಲನೇ ಕ್ವಾಡ್ ಸೆಟ್ ಬಂದ್ಬಿಟ್ಟು ಟ್ರೂ ಆನ್ ಫ್ಯಾಷನ್ ಅವ್ರದ್ದು. ನೋಡ್ಬೋದು ಇಲ್ಲಿ ಬ್ಲೂ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಟ್ಯೂನಿಕ್ ಅಂಡ್ ಕ್ರೋಜರ್ ಇದೆ. ಸೊ ಈ ಒಂದು ಕ್ವಾಡ್ ಸೆಟ್ ಬಂದ್ಬಿಟ್ಟು 899 ರುಪೀಸ್ದು. ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್. ಟಾಪ್ ನೋಡಿ ಯಾವ ತರ ಇದೆ, ಮೇಲ್ಗಡೆ ಟ್ಯೂನಿಕ್ ಟಾಪ್ ತರ ಇದೆ. ನೋಡ್ಬೋದು ಇಲ್ಲಿ ನೀವು 3/4 ಸ್ಲೀವ್ಸ್ ಇದೆ. ಬಟ್ ಇಲ್ಲಿ ಸ್ವಲ್ಪ ನಿಮ್ಗೆ ಏನಪ್ಪಾ ಪಫ್ ಸ್ಲೀವ್ಸ್ ತರ ಇದೆ. ಇದು ಉಟ್ಟಾಗ ಕಾಣಿಸುತ್ತೆ ನಿಮ್ಗೆ, ಇಲ್ಲಿ ಗೊತ್ತಾಗ್ತಿಲ್ಲ ನೆರಿಗೆ. ಅಂಡ್ ಶರ್ಟ್ ಕಾಲರ್ ಇದೆ. ಅಂಡ್ ಇಲ್ಲಿ ಸ್ವಲ್ಪ ನಿಮ್ಗೆ ನೋಡ್ಬೋದು ಇಲ್ಲಿ ಸ್ವಲ್ಪ ನಿಮ್ಗೆ ಇದು ಬಂದಿದೆ, ನೆರಿಗೆ ತರ ಬಂದಿದೆ. ತರಿಸಿರೋದು ನಾನು ಎಸ್ ಸೈಜ್. ಪ್ಯಾಂಟ್ ಬಂದ್ಬಿಟ್ಟು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಎಸ್ ಸೈಜ್ ಪ್ಯಾಂಟ್, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಇದಕ್ಕೆ ಪಾಕೆಟ್ ಏನಾದರೂ ಇದೆಯಾ ಅಂದರೆ ಇಲ್ಲ. ಇದು ಕೂಡ ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್. ಸೊ ಈ ಒಂದು 899 ರುಪೀಸ್ ಕ್ವಾಡ್ ಸೆಟ್ ಲುಕ್ ವೈಸ್ ಯಾವ ಥರ ಬರುತ್ತೆ, ಉಟ್ಟಾಗ ಇದ್ರದ್ದು ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕ್ವಾಡ್ ಸೆಟ್ ಲುಕ್ ಯಾವ ಥರ ಇದೆ, ಕಲರ್ ಕಾಂಬಿನೇಷನ್ ಯಾವ ಥರ ಇದೆ, ಪ್ರಿಂಟಿಂಗ್ ಯಾವ ಥರ ಇದೆ. ಕಂಪ್ಲೀಟ್ ಫ್ಲೋರಲ್ ಪ್ರಿಂಟಿಂಗ್ ಇದೆ. ವೈಟ್, ಯೆಲ್ಲೋ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿರೋ ಕ್ವಾಡ್ ಸೆಟ್ ಇದು. ಇದ್ರದ್ದು ಸ್ಲೀವ್ಸ್ ನೋಡ್ಬೋದು ಈ ತರ ಬಂದಿದೆ. ಕಂಪ್ಲೀಟ್ ಪಫ್ ಅನ್ನಿಸ್ತಿಲ್ಲ, ಸ್ವಲ್ಪ ಪಫ್ ಇದ್ದಿದ್ರೆ ಚೆನ್ನಾಗಿರೋದು, ಇಲ್ಲ ಒಂದು ಪ್ಲೇನ್ ಸ್ಲೀವ್ ಕೊಟ್ಟಿದ್ರು ನಡೆಯೋದು. ಬಟ್ ಓಕೆ, ಓವರ್ ಆಲ್ ಓಕೆ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ವಲ್ಪ ಫ್ಲೇರ್ಸ್ ಬರುತ್ತೆ. ಆ್ಯಂಡ್ ಪ್ಯಾಂಟ್ ನೋಡಿ ಈ ಥರ ಇದೆ, ಇಷ್ಟ ಅಗಲ ಬರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಟ್ಯೂನಿಕ್ ಟಾಪ್. ಶರ್ಟ್ ಕಾಲರ್ ಇದೆ. ಇಲ್ಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಪ್ರಿಂಟಿಂಗ್ ಚೆನ್ನಾಗಿದೆ. ಆ್ಯಂಡ್ ಓಕೆ, ಓವರ್ ಆಲ್ ಕೊಡ್ತಿರೋ ಪ್ರೈಸಿಗೆ ಸ್ವಲ್ಪ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಒಂದು 200 ರುಪೀಸ್ ಜಾಸ್ತಿ ಆಯಿತು ಅನ್ಕೋತೀನಿ. ಯಾಕಂದರೆ ಫ್ಯಾಬ್ರಿಕ್ ಕೂಡ ವಿಸ್ಕಾಸ್ ರೇಯಾನ್. ಆ್ಯಂಡ್ ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಸ್ಲೀವ್ಸಲ್ಲಿ. ಬಟ್ ಓವರ್ ಆಲ್ ಲುಕ್ ವೈಸ್ ನೋಡೋದಾದರೆ ಓಕೆ. ಸೊ ಎರಡನೇ ಕ್ವಾಡ್ ಸೆಟ್ ಬಂದ್ಬಿಟ್ಟು ಹಾಫ್ ವೈಟ್ ಕಲರಲ್ಲಿದೆ. ನೋಡ್ಬೋದು ಇಲ್ಲಿ ಕಾಟಿ ಬ್ರ್ಯಾಂಡ್ದು ಈ ಥರ ಶರ್ಟ್ ಕಾಲರ್ ಪ್ರಿಂಟಿಂಗ್ ನೋಡಿ, ಒಂಥರ ಏನೋ ಸಮ್ಮರ್ ಕಲೆಕ್ಷನ್ ಥರ ಕಾಣಿಸ್ತಾ ಇದೆ. ಇದು ನೋಡ್ಬೋದು ಇಲ್ಲಿ ಇದ್ರ ಪ್ರಿಂಟಿಂಗ್ ಅದೇ ಸನ್ನಿ ಡೇನ ರೆಪ್ರೆಸೆಂಟ್ ಮಾಡೋ ಥರ ಸನ್. ಮತ್ತು ಇದು ಏನೋ ಸಾರಿ, ಕ್ಯಾಮ್ರಾ ಪದೇ ಆಫ್ ಆಗ್ತಿತ್ತು, ಹಾಗಾಗಿ ವಿಡಿಯೋ ಅಲ್ಲೇ ಕಟ್ ಆಗ್ತಿದೆ. ಸೊ ನೋಡಿ ಶರ್ಟ್ ಕಾಲರಲ್ಲಿದೆ, ಈ ಥರ ಇದೆ. ಶರ್ಟ್ ಕಂಪ್ಲೀಟ್ ಶರ್ಟ್ ಥರನೇ ಇದೆ ಮೇಲ್ಗಡೆ, ಟಾಪ್ ಬಂದ್ಬಿಟ್ಟು. ಆ್ಯಂಡ್ ಪ್ಯಾಂಟ್ ನೋಡಿ ಈ ಥರ ಸೇಮ್ ಪ್ರಿಂಟಿಂಗ್, ಇಲ್ಲೂ ಕೂಡ ಸೇಮ್ ಪ್ರಿಂಟಿಂಗ್ ಇದೆ. ಇದು ಬಂದ್ಬಿಟ್ಟು ಕಾಟನ್ ಬ್ಲೆಂಡ್ ಆ್ಯಂಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 539 ರೂಪಾಯಿ. ಕಾಟಿ ಬ್ರ್ಯಾಂಡ್ದು. ಲುಕ್ ವೈಸ್ ಯಾವ ಥರ ಬರುತ್ತೆ, ಫ್ಯಾಬ್ರಿಕ್ ಬಂದ್ಬಿಟ್ಟು ವಿಸ್ಕಾಸ್ ಕಾಟನ್ ಬ್ಲೆಂಡೆಡ್ ಅಂತ ಹೇಳಿದ್ನಲ್ವ. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಸಮ್ಮರಿಗೆ ಇದು ಯಾವ ಥರ ಸೂಟ್ ಆಗುತ್ತಾ ಇಲ್ಲ ಅನ್ನೋದನ್ನ. ಏನೋ ತುಂಬ ಶಕೆ ಆಗುತ್ತಾ, ಹಿಂಗಿದ್ರು ಶಕೆ ಕಾಲ, ತುಂಬಾ ಶಕೆ ಆಗ್ತಿದೆ ಇವಾಗ್ಲೇ. ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಲುಕ್ ವೈಸ್ ಯಾವ ಥರ ಕಾಣಿಸುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ. ನೋಡಿ ಈ ಒಂದು ಕ್ವಾಡ್ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ. ಪ್ಯಾಂಟ್ ಅಗಲ ನೋಡಿ ಎಷ್ಟಿದೆ. ಆ್ಯಂಡ್ ಶರ್ಟ್ ನೋಡಿ ಯಾವ ಥರ ಇದೆ. ಆ್ಯಂಡ್ ಪ್ರಿಂಟಿಂಗ್ ಯಾವ ಥರ ಕಾಣಿಸ್ತಾ ಇದೆ. ಓವರ್ ಆಲ್ ಬ್ಯಾಕ್, ಫ್ರಂಟ್ ಆ್ಯಂಡ್ ಸ್ಲೀವ್ಸ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ತುಂಬಾ ಡೀಸೆಂಟ್ ಆ್ಯಂಡ್ ಕಂಫರ್ಟಬಲ್ ವಿಯರ್ ಅಂತಲೇ ಅಂತ ಅನ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ಕ್ಯಾಶುವಲ್ ಆಗಿದೆ ಇದ್ರದ್ದು ಲುಕ್ ಆ್ಯಂಡ್ ಎಷ್ಟು ಫ್ರೀ ಆಗಿದೆ. ಸೊ ಕೊಡ್ತಿರೋಂಥ ಪ್ರೈಸಿಗೆ ಈ ಲುಕ್ ತುಂಬಾ ವರ್ತ್ ಇದೆ. ಆ್ಯಂಡ್ ಫ್ಯಾಬ್ರಿಕ್ ಕೂಡ ತುಂಬಾ ಬ್ರಿಥಬಲ್ ಆ್ಯಂಡ್ ಚೆನ್ನಾಗಿದೆ. ಆರಾಮಾಗಿ ವಿಯರ್ ಮಾಡ್ಬೋದು, ಏನು ಇರಿಟೇಷನ್ ಏನೂ ಇಲ್ಲ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕ್ವಾಡ್ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಮೂರನೇ ಕ್ವಾಡ್ ಸೆಟ್ನ ಓಪನ್ ಮಾಡೋಣ. ಮೂರನೇ ಕ್ವಾಡ್ ಸೆಟ್ ಕಲರ್ ಕಾಂಬಿನೇಷನ್ ಸಖತ್ ಪ್ರಿಟಿ ಆಗಿದೆ. ನೋಡ್ತಿರ್ಬೋದು ನೀವು, ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್ ಅಲ್ಟಿಮೇಟ್ ಕಲರ್ ಕಾಂಬಿನೇಷನ್ ಇದೆ. ಇದು ವಾಸನ್ ಬ್ರ್ಯಾಂಡು. ನೋಡಿ ಇಲ್ಲಿ ಪಫ್ ಸ್ಲೀವ್ ಇದೆ. ಪ್ಯೂರ್ ಕಾಟನ್ ಇದೆ, ಆ್ಯಕ್ಚುಲಿ ಪ್ಯೂರ್ ಕಾಟನ್. ಶರ್ಟ್ ಕಾಲರ್ ಅಥವಾ ಮ್ಯಾಂಡ್ರಿನ್ ಕಾಲರ್ ಅಂತಲೂ ಹೇಳ್ಬೋದು. ನೋಡಿ ಇದು ಶರ್ಟ್ ಥರ ಇದೆ, ಕೆಳಗಡೆ ಫ್ಲೇರ್ ಇದೆ. ಈ ಥರ ಟ್ಯೂನಿಕ್ ಟಾಪ್ ಥರನೇ ಇದೆ. ಬಟ್ ನೋಡ್ತಿರ್ಬೋದು ಈ ತರ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ ಇದು ಮೇಲ್ಗಡೆ ಟಾಪ್. ಇದಕ್ಕೆ ಪಫ್ ಸ್ಲೀವ್ ಇದೆ, ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ಪ್ರಿಂಟಿಂಗ್ ಸಖತ್ತಾಗಿದೆ ಇದರದು.
ಪ್ಯಾಂಟ್ ನೋಡಿ, ಪ್ಯಾಂಟು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ನಿಮಗೆ ಮುಂದ್ಗಡೆ ಈ ತರ ಸ್ಟ್ರೇಟ್ ಬರುತ್ತೆ, ಹಿಂದ್ಗಡೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಬಂದಿದೆ. ಇದಕ್ಕೆ ಪಾಕೆಟ್ ಬಂದಿದೆ ನಿಮಗೆ, ಪ್ಯೂರ್ ಕಾಟನ್. ಎರಡು ಸೈಡ್ ನಿಮಗೆ ಪಾಕೆಟ್ ಬರುತ್ತೆ. ಪ್ರಿಂಟಿಂಗ್ ನೋಡಿ ಏನ್ ಸಖತ್ತಾಗಿದೆ, ಇದು ತುಂಬಾನೇ ಚೆನ್ನಾಗಿದೆ. ಪ್ಯೂರ್ ಕಾಟನ್. 799 rupees ಕಾರ್ಡ್ ಸೆಟ್ ಇದು. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ ಅನ್ನೋದನ್ನ ನೋಡಿ. ಈ ಒಂದು ಕಾರ್ಡ್ ಸೆಟ್ ಲುಕ್ ಯಾವ ತರ ಬರ್ತಾ ಇದೆ ಇದು ನೋಡಿ, ಎಷ್ಟು ಪ್ರಿಟಿ ಆಗಿದೆ. ಏನೋ ಒಂಥರ ತುಂಬಾ ಗರ್ಲಿ ಟೈಪ್, ಏನೋ ಒಂಥರ ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ ನೋಡಿ, ಪಫ್ ಸ್ಲೀವ್ಸ್ ಈ ತರ. ಓವರ್ ಆಲ್ ಲುಕ್, ಕಲರ್ ಕಾಂಬಿನೇಷನ್ ನೋಡೋದಾದ್ರೆ ಯಾವ ತರ ಇದೆ ನೋಡಿ. ಈ ಫ್ಲೇರ್ ಇದೆಯಲ್ಲ, ಏನೊಂದು ಕಟ್ ಇದೆ, ಮಧ್ಯದಲ್ಲಿ ಕಟ್ ಇದೆ. ಆ್ಯಂಡ್ ತುಂಬಾನೇ ಪ್ರಿಟಿ ಆ್ಯಂಡ್ ಏನೊಂಥರ ಕ್ಯೂಟ್ ಲುಕ್ ಕೊಡುತ್ತೆ ಈ ಒಂದು ಕಾರ್ಡ್ ಸೆಟ್. ಆ್ಯಂಡ್ ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ಓಕೆ ಇದೆ. ಪ್ರೈಸ್ ಆ್ಯಂಡ್ ಲುಕ್ ಆ್ಯಂಡ್ ಫ್ಯಾಬ್ರಿಕ್ ಫಿಟ್ಟಿಂಗ್ ಓವರಾಲ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕ್ವಾಡ್ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 4ನೇ ಕ್ವಾಡ್ ಸೆಟ್ನ ಓಪನ್ ಮಾಡೋಣ. 4ನೇ ಕ್ವಾಡ್ ಸೆಟ್ ಕಲರ್ ಸಖತ್ ಪ್ರಿಟಿ ಆಗಿದೆ, ನೋಡ್ತಿರ್ಬೋದು ನೀವು. ಬ್ಲೂ ಕಲರ್ ಟಾಪ್ ಆ್ಯಂಡ್ ಬಾಟಮ್ ಕಂಪ್ಲೀಟ್ ಬ್ಲೂ ಕಲರ್ ಇದೆ. ಎಸ್ ಸೈಜ್. ನಾನು ಯಾವುದೆಲ್ಲ ಕ್ವಾಡ್ ಸೆಟ್ ಹೇಳ್ತಿದ್ದೀನಿ ಎಲ್ಲಾದ್ರದ್ದು ಎಸ್ ಸೈಜೇ. ಇದು ಕೂಡ ಎಸ್ ಸೈಜ್ ನೋಡಿ. ಇಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಚಿಟ್ಟೆದು. ಇಲ್ಲಿ ನಿಮಗೆ ಜೇಬ್ ಕೂಡ ಬಂದಿದೆ, ಒಂದು ಸ್ಮಾಲ್ ಜೇಬ್. ಆ್ಯಂಡ್ ಇದ್ರ ಮೇಲ್ಗಡೆ ಇಲ್ಲಿ ಪ್ರಿಂಟಿಂಗ್ ಏನು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಇದು ಎಂಬ್ರಾಯ್ಡ್ರಿ ವರ್ಕ್, ಪ್ರಿಂಟಿಂಗ್ ಅಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದು. ಇಲ್ಲಿ ಕೆಳಗಡೆ ಕೂಡ ಒಂದಿದೆ, ಇಲ್ಲೂ ಕೂಡ ಬಟರ್ಫ್ಲೈ ಥರ ಡಿಸೈನ್ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೋದು. ಬ್ಲೂ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್, ಕ್ರೀಮ್ ಬ್ಲೂ ರೆಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಂಡ್ ಬ್ರ್ಯಾಂಡ್ ಬಂದ್ಬಿಟ್ಟು ಸ್ಯಾಂಗ್ರಿಯಾ ಅಂತ. ಪ್ಯಾಂಟ್ ನೋಡಿ ಸೇಮ್ ಕಲರಲ್ಲಿದೆ, ಪ್ಲೇನ್ ಪ್ಯಾಂಟು. ಸ್ವಲ್ಪ ನಿಮಗೆ ಪ್ಲಾಜೋ ಪ್ಯಾಂಟ್ ಥರ ಬರುತ್ತೆ, ಸಖತ್ ಅಗ್ಲ ಇದೆ, ಇದು ವೈಡ್ ಆಗಿದೆ. ಆ್ಯಂಡ್ ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಎರಡು ಸೈಡ್. ಎಸ್ ಸೈಜ್ ತರಿಸಿದ್ದೆ. ಸೊ ಎಸ್ ಸೈಜ್ ಇದೆ. ಇದು ಬಂದ್ಬಿಟ್ಟು 1286 ರೂಪಾಯಿ ಕ್ವಾಡ್ ಸೆಟ್ ಇದು. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆಯಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕ್ವಾಡ್ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ. ಆ್ಯಂಡ್ ಇಲ್ಲೇನು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಇದು ಯಾವ ಥರ ಸ್ವಲ್ಪ ಏನೋ ಕೇಕ್ ಮೇಲ್ಗಡೆ ಚರಿ ಇಟ್ಟಾಗ ಯಾವ ಥರ ಒಂದು ಲುಕ್ ಕೊಡುತ್ತಾರೆ ಆ ಥರ ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ತಿದೆ ಇದೊಂದು. ಆ್ಯಂಡ್ ಇದೊಂದು ಎಂಬ್ರಾಯ್ಡ್ರಿ ವರ್ಕ್. ಇಲ್ಲೊಂದು ಜೇಬ್ ಇದೆ ಆ್ಯಂಡ್ ಇಲ್ಲೊಂದು ಜೇಬ್ ಇದೆ ನೋಡಿ ಯಾವ ಥರ ಇದೆ. ಕಂಪ್ಲೀಟ್ ಪ್ಲೇನ್ ಇದೆ. ಆ್ಯಂಡ್ ಇಲ್ಲಿ ಮಾತ್ರ ನಿಮಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಆ್ಯಂಡ್ ಆ್ಯಪಲ್ ಕಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಟ್ಟಿಂಗ್ ಯಾವ ಥರ ಇದೆ. ಟಾಪ್ದು ಈ ಥರ ಕಾಲರ್, ಶರ್ಟ್ ಕಾಲರ್ ಇದೆ. ಸೊ ಓವರ್ ಆಲ್ ನೋಡೋದಾದರೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಒಂದು 200 ರೂಪೀಸ್ ಕಡಿಮೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಓವರ್ ಆಲ್ ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆ. ಬಟ್ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಲುಕ್ ವೈಸ್ ಎಲ್ಲ ಥಮ್ಸ್ ಅಪ್. 5ನೇ ಕ್ವಾಡ್ ಸೆಟ್ನ ಓಪನ್ ಮಾಡೋಣ. ಆ್ಯಕ್ಚುಲಿ 5ನೇ ಕ್ವಾಡ್ ಸೆಟ್ ನನಗೆ ಸಿಕ್ಕಾಪಟ್ಟೆ ಪ್ರಿಟಿ ಅನ್ನಿಸ್ತಾ ಇತ್ತು ಫೋಟೋದಲ್ಲೇ ನೋಡೋದಕ್ಕೆ. ಸ್ಯಾಂಗ್ರಿಯಾ ಬ್ರ್ಯಾಂಡ್ದು ಇದು ನೋಡಿ. ಮೇಲ್ಗಡೆ ಟ್ಯೂನಿಕ್ ಟಾಪ್ ಥರನೇ ಇದೆ ಇದು ಕೂಡ. ಇದು ಎಲಾಸ್ಟಿಕ್ ಬ್ಯಾಂಡ್, ಏನೋ ಬ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಅಗಲ ಆಗುತ್ತೆ. 3/4 ಸ್ಲೀವ್. ಆ್ಯಂಡ್ ಮುಂದ್ಗಡೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಥ್ರೆಡ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ನೆರಿಗೆ ಥರ ಬರುತ್ತೆ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ ಇದು. ಟಾಪ್ ಮೇಲ್ಗಡೆ ಟಾಪ್, ಪ್ಯಾಂಟ್ ಮೇಲ್ಗಡೆ, ಕೆಳಗಡೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಅದೇ ಹೈಲೈಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಕ್ವಾಡ್ ಸೆಟ್. ಒಂದು ಸೈಡ್ ನಿಮಗೆ ಈ ಥರ ಕಂಪ್ಲೀಟ್ ರೋಸ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದಿದೆ. ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಹಿಂದ್ಗಡೆ ಇದೆ, ಮುಂದ್ಗಡೆ ಈ ಥರ ಸ್ಟ್ರೈಟ್ ಆಗಿದೆ. ಸೊ ಟಾಪ್ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ಪ್ಯಾಂಟ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಎಲಾಸ್ಟಿಕ್ ಮುಂದ್ಗಡೆ ಇಲ್ಲ, ಸೊ ಹಾಗಾಗಿ. ಆ್ಯಂಡ್ ಇದಕ್ಕೆ ನಿಮಗೆ 2 ಕಡೆ ಜೇಬ್ ಬಂದಿದೆ, 2 ಸೈಡ್ ಜೇಬ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್ ಇದು. ಆ್ಯಂಡ್ ಇದು ಬಂದ್ಬಿರೋದು 1049 ರೂಪಾಯಿಗೆ ನನಗೆ ಈ ಒಂದು ಕ್ವಾಡ್ ಸೆಟ್ ಲುಕ್ ವೈಸ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕ್ವಾಡ್ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಆ್ಯಂಡ್ ಕೆಳಗಡೆ ಬಾಟಮ್ ನೋಡಿ, ಪ್ಯಾಂಟ್. ನನಗೆ ಈ ಒಂದೇ ಸೈಡ್ ಇದೇನು ಪ್ರಿಂಟಿಂಗ್ ಇದೆಯಲ್ಲ, ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಫ್ಯಾಬ್ರಿಕ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಟಾಪ್ ಡಿಸೈನ್ ಆಗಿರ್ಬೋದು, ಸ್ಲೀವ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೆರಿಗೆ ಥರ ಇದೆ. ನನಗೆ ಈ ಒಂದು ಕ್ವಾಡ್ ಸೆಟ್ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಕ್ಯಾಶುವಲ್ ಕಮ್ ಏನೋ ಸ್ಟೈಲಿಶ್ ಆಗಿದೆ.
ಕೊಡ್ತಿರೋ ಪ್ರೈಸಿಗೆ ತುಂಬಾನೇ ವರ್ತ್ ಇದೆ. ಸಮ್ಮರ್ ಬ್ಲ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ, ಬಟ್ ಕಂಫರ್ಟಬಲ್ ಆಗಿದೆ. ನನ್ನ ಕಡೆಯಿಂದ ಈ ಒಂದು ಕ್ವಾಡ್ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಕೊನೆಯದಾಗಿ ಈ ಒಂದು ಕ್ವಾಡ್ ಸೆಟ್ ಹಾಫ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಇದು. ಬಟ್ ಸಿಕ್ಕಾಪಟ್ಟೆ ಒಂಥರ ಏನು ಈ ಕಡೆ ಟ್ರೆಡಿಷ್ನಲ್ಲು ಅನಿಸುತ್ತೆ, ಇಂಡೋ ವೆಸ್ಟರ್ನ್ ಅಂತ ಅನ್ಕೊಳ್ಳಿ. ಇಂಡೋ ವೆಸ್ಟರ್ನ್ ಕ್ವಾಡ್ ಸೆಟ್ ಅಂತ ಅನ್ಕೊಳ್ಳಿ. ಪ್ಯೂರ್ ಕಾಟನ್. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಏನಾಗಿದೆಯಲ್ಲ, ಆ ಥ್ರೆಡ್ ಕಲರ್ ಚೂಸ್ ಮಾಡಿದಾರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಇಲ್ಲಿ ಏನು ಸಖತ್ತಾಗಿದೆ ನೋಡಿ. ಇದು ರಾಜಸ್ಥಾನಿ ಟಾಪ್ಸ್ ಬರುತ್ತಲ್ಲ, ಸ್ಮಾಲ್ ಕುರ್ತಿ ಆ ಥರ ಇದೆ ಇದು. ಇಲ್ಲಿ ನಿಮಗೆ ಈ ಕಡೆ ಎಲ್ಲ ನೆರಿಗೆ ಇದೆ. ನಾನು ತರಿಸಿರೋದು ಎಸ್ ಸೈಜ್. ಮೇ ಬಿ ಇದು ತುಂಬ ಅಗಲ ಆಗುತ್ತೆ ಅಂತ ಅನ್ಕೋತೀನಿ. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಎಸ್ ಸೈಜ್. ನನಗೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು. ಇದ್ರ ಮೇಲ್ಗಡೆ ಪ್ಯೂರ್ ಕಾಟನ್ ಇದು. ಆ್ಯಂಡ್ ಪ್ಯಾಂಟ್ ನೋಡಿ, ಪ್ಯಾಂಟ್ ಕೆಳಗಡೆ ಕೂಡ ನಿಮಗೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೋಡಿ. ಏನು ಸಖತ್ತಾಗಿದೆ ಇದು. ಒನ್ ಸೈಡ್ ಮಾತ್ರ ಆಗಿದೆ. ಆ್ಯಂಡ್ ವೈಡ್ ಲೆಗ್ ಬರುತ್ತೆ. ಬರ್ತಾ ನಿಮಗೆ ಪ್ಲಾಜೋ ಪ್ಯಾಂಟ್ ಥರ. ಆ್ಯಂಡ್ ಮುಂದ್ಗಡೆ ಈ ಥರ ಇದೆ, ಹಿಂದ್ಗಡೆ ಈ ಥರ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕ್ವಾಡ್ ಸೆಟ್ ನನಗೆ ಬಿದ್ದಿದ್ದು 1199 ರೂಪಾಯಿ, ಅಂದರೆ 1200 ರೂಪಾಯಿ ಅಂತಲೇ ಅಂದ್ಕೊಳ್ಳಿ. ಇದನ್ನು ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ, ಲುಕ್ ವೈಸ್ ಯಾವ ಥರ ಬರುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಬನ್ನಿ ನೋಡಿ ಈ ಒಂದು ಕ್ವಾಡ್ ಸೆಟ್ದು ಲುಕ್ ಯಾವ ಥರ ಬರ್ತಾ ಇದೆ, ಟಾಪ್ ಯಾವ ಥರ ಇದೆ. ಆ್ಯಂಡ್ ಪ್ಯಾಂಟ್ ಕೆಳಗಡೆ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಅಗಲ ನೋಡಿ ಎಷ್ಟಿದೆ ಅಂತೇಳಿ. ಆಮೇಲೆ ಇಲ್ಲಿ ನೋಡಿ ಫ್ಲೇರ್ ಯಾವ ಥರ ಇದೆ ಅಂತೇಳಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಇದು 1199 ರೂಪಾಯಿ, ಅಂದರೆ 1200 ರೂಪಾಯಿ ಏನಕ್ಕೆ ಇಷ್ಟೊಂದು ಕೊಡಬೇಕಿತ್ತ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇದು ನಿಜವಾಗ್ಲೂ ವರ್ತಿದೆ. ಯಾಕಂದರೆ ಪ್ಯೂರ್ ಕಾಟನ್ ಕಾಸ್ಟ್ಲಿ ಇರುತ್ತೆ, ಅದು ನಿಮಗೂ ಗೊತ್ತಿರುತ್ತೆ. ಆ್ಯಂಡ್ ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಮಷಿನ್ ಎಂಬ್ರಾಯ್ಡ್ರಿನೇ ಆಗಿರ್ಬೋದು, ಬಟ್ ಸ್ಟಿಲ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಸೊ ಹಾಗಾಗಿ ಆ್ಯಂಡ್ ಫ್ಯಾಬ್ರಿಕ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಸಮ್ಮರ್ಗೆ ಬೆಸ್ಟೆಸ್ಟ್ ಅಂತ ಅನ್ಬೋದು. ಆಮೇಲೆ ಏನು ನಾರ್ಮಲ್ ವಿಯರ್ ಅಲ್ಲ, ಏನಾದರೂ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಕಮ್ ನೀವು ಔಟ್ಸೈಡ್ ಏನಾದರೂ ಪಿಕ್ನಿಕ್ ಆ ಥರ ಹೋಗ್ತಿದ್ದೀರಾ ಅಂದರೆ ಚೆನ್ನಾಗಿದೆ. ಬೀಚ್ ಸೈಡೆಲ್ಲ ಇಲ್ಲ, ಇದು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಯಾಕಂದರೆ ಇದು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ನೋಡ್ತಿರ್ಬೋದು ನೀವು ಓವರಾಲ್ ಲುಕ್ ಯಾವ ಥರ ಬರುತ್ತೆ ನೋಡಿ. ನನಗಂತರೂ ಇದ್ರದ್ದು ಏನು ಫ್ಯಾಬ್ರಿಕ್ ಮೆಟೀರಿಯಲ್ ಕ್ವಾಲಿಟಿ ಏನಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ಯೂರ್ ಕಾಟನ್, ಅದು ಪ್ಯೂರ್ ಕಾಟನ್ ಅನ್ನಂಗೆ ಪ್ಯೂರ್ ಕಾಟನೇ ಇದೆ. ಆ್ಯಂಡ್ ಶಕೆ ಇಷ್ಟೊಂದು ಆಗ್ತಿದೆ ನನಗೆ, ಬಟ್ ಇದು ಅಷ್ಟೊಂದು ಶಕೆ ಅನ್ನಿಸ್ತಿಲ್ಲ. ತುಂಬಾ ಫ್ರೀ ಅನ್ನಿಸ್ತಾ ಇದೆ. ಆ್ಯಂಡ್ ಇದ್ರದ್ದು ಪ್ರಿಂಟಿಂಗ್ ಆ್ಯಂಡ್ ಸ್ಟೈಲ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕ್ವಾಡ್ ಸೆಟ್ಗೆ ಬಿಗ್ ಥಮ್ಸ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕ್ವಾಡ್ ಸೆಟ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಕ್ವಾಡ್ ಸೆಟ್ ಇಷ್ಟ ಆಯಿತು, ಯಾವ್ದು ಚೆನ್ನಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ನಾನು ಒಂದು ಇಂಪಾರ್ಟೆಂಟ್ ವಿಷಯನ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾನು ಈ ಒಂದು ವಿಡಿಯೋಯಿಂದ ನಾನು ಏನು ಗಿಫ್ಟ್ ಅಂತ ಕೊಡ್ತಿದ್ನಲ್ಲ, ಗಿವ್ ಅವೇ ಮಾಡ್ತಿದ್ನಲ್ಲ, ಆಯಾ ವಿಡಿಯೋಯಿಂದ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸಮ್ ಯೂಟ್ಯೂಬ್ ಗೈಡ್ಲೈನ್ಸಿಂದ ನಾನು ಅದನ್ನು ಸ್ಟಾಪ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನನಗೆ ರೆಸ್ಪಾನ್ಸ್ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನೋ ಒಂಥರ ಸರಿ ಅನ್ನಿಸ್ಲಿಲ್ಲ, ನನಗೆ ಕೊಡ್ತಿರೋ ವೇ ಸರಿ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ರೆ ಏನಾದರೂ ಒಂದು ಅರ್ಥಪೂರ್ಣವಾಗಿರಬೇಕು. ಏನಾದರೂ ಒಂದು ಸ್ಪರ್ಧೆ ಥರ ಇಟ್ಬಿಟ್ಟು ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋ ಥರ ಆ ಥರ ಮಾಡೋಣ. ಸುಮ್ಮನೆ ಹಿಂಗೆ ಕೊಡ್ತಿದ್ರೆ ಯಾರೋ ಬರ್ತಾರೆ, ಸುಮ್ಮನೆ ಒಂದು ಕ್ಲೇಮ್ ಮಾಡ್ತಾರೆ, ನಾವು ವಿಡಿಯೋ ನೋಡ್ತಿದ್ದೆ ನನಗೆ ಯಾಕೆ ಕೊಡ್ತಿಲ್ಲ. ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಈ ಒಂದು ನೀವು ಯಾರಿಗಾದ್ರೂ ಒಬ್ರಿಗೆ ಗಿಫ್ಟ್ ಕೊಡ್ತಿದ್ದೀರಾ ಅಂದರೆ ಆ ಕಡೆಯಿಂದ ರೆಸ್ಪಾನ್ಸ್ ನಿಮಗೆ ಚೆನ್ನಾಗಿ ಬಂದರೆ ನಿಮಗೂ ಖುಷಿ ಆಗುತ್ತೆ. ಬಟ್ ಕೆಲವೊಂದು ಸತಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ಈ ಥರ ಅನ್ನೆಸೆಸರಿ ಕೊಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಗೈಡ್ಲೈನ್ ಕೂಡ ಇದಕ್ಕೆ ಅಲೋ ಮಾಡಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾನು ನನ್ನ ಸಪೋರ್ಟರ್ಗೆ ನಾನೇನು ಕೊಡಬೇಕು ಅಂತೇಳಿ ಮಾತು ಕೊಟ್ಟಿದ್ನಲ್ಲ, ಅದನ್ನು ನಾನು ನೆರವೇರಿಸ್ತೀನಿ. ಬಟ್ ಏನಾದರೂ ಒಂದು ಸ್ಪರ್ಧೆ ಇಟ್ಬಿಟ್ಟು ಜೆನ್ಯೂನಾಗಿ ಯಾರು ಗೆಲ್ತಾರೆ ಅವರಿಗೆ ಕೊಡ್ತೀನಿ. ಸುಮ್ಮನೆ ಈ ಥರ ಮಾಡಲ್ಲ ನೆಕ್ಸ್ಟ್ ಟೈಮಿಂದ. ಈ ವಿಷಯ ಕೇಳಿ ನಿಮಗೆ ಬೇಜಾರಾಗಿದ್ದರೆ ಸಾರಿ, ಬಟ್ ಈ ಡಿಸಿಷನ್ ಈ ವಿಡಿಯೋಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಹೆಲ್ದಿ ತಿನ್ನಿ. ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಇರೋ ಔಟ್ಫಿಟ್ನ ವಿಯರ್ ಮಾಡೋದನ್ನು ಕಡಿಮೆ ಮಾಡಿ ಆದಷ್ಟು ಕಾಟನ್ ಸಿಂಥೆಟಿಕ್ ಬಿಟ್ಬಿಟ್ಟು ನ್ಯಾಚುರಲ್ ಫ್ಯಾಬ್ರಿಕ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.